ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಶನಿವಾರ ಸಂತೆ ಭಾರತ್ ಗ್ಯಾಸ್ ಅವ್ಯವಸ್ಥೆಗೆ ಕರವೇ ಬ್ರೇಕ್, ಏಜೆನ್ಸಿ ಸೀಜ್ ಮಾಡುವ ಎಚ್ಚರಿಕೆ ನೀಡಿದ ಅಧಿಕಾರಿಗಳು. ಶನಿವಾರ ಸಂತೆ ಸ್ಥಳೀಯ ಭಾರತ್ ಗ್ಯಾಸ್ ಏಜೆನ್ಸಿಯ ಬೇಜವಾಬ್ದಾರಿತನ ಹಾಗೂ ಸಾರ್ವಜನಿಕರಿಗೆ ಎದುರಾಗಿದ್ದ ಅಡುಗೆ ಅನಿಲದ ಕೊರತೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಡೆಸಿದ ಹೋರಾಟಕ್ಕೆ ಕೊನೆಗೂ ದೊಡ್ಡ ಜಯ ಸಿಕ್ಕಿದೆ. ಕರವೇ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಏಜೆನ್ಸಿ ಮಾಲೀಕರಿಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಇಲ್ಲ ಸರ್, ಇವ್ರು ಮಾಡಿಸಲ್ಲ ಸರ್. ಪ್ರತಿ ವರ್ಷ ಇವ್ರದ್ದು ಇದೇ ಕಂಪ್ಲೇಂಟ್ ಸರ್. ಮಾಡಲ್ಲ ಸರ್, ಮಾಡಲ್ಲ. ಒಂದು 15 ದಿನದೊಳಗೆ 2 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ಇವರಿಗೆ, ಆದರೂ ಕೂಡ ಸುಧಾರಿಸ್ಕೊಳ್ತಾ ಇಲ್ಲ ಅಂದರೆ ಮಾಡಲ್ಲ ಸರ್. ಬರೀ ಇವ್ರದ್ದು ಅದೇ ಕಂಪ್ಲೇಂಟ್, ಮಾಡೋದೇ ಇಲ್ಲ ಸರ್. ನೋಡಿ, ಪಾಪದವರೆಲ್ಲ ಬಂದಿಲ್ಲ, ಒಂದು ವಿಕಲಚೇತನರೆಲ್ಲ ಬಂದು ನಿಂತ್ಕೋತಾರೆ ಸರ್. ಒಂದು ಮಾಡಿ ಈಗ ನಿಯರೆಸ್ಟ್ ಬುಕ್ಕಿಂಗ್ ಎಷ್ಟಿದೆ ತೋರಿಸಿ ನನಗೆ, ತೋರಿಸಿ ಸರ್. ಈಗ ಅಂಗಡಿ ಓಪನ್ ಮಾಡಬೇಕು, ಇಲ್ಲ ಸೀಸ್ ಆಗ್ಬೇಕು ಸರ್. ಯಾವ್ದಾದ್ರು ಒಂದಾಗ್ಬೇಕು ಸರ್, ಅಷ್ಟೇ ನಮ್ಮ ವೇದಿಕೆಯಿಂದ ಕೇಳ್ಕೊತೀವಿ ಸರ್. ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಉಂಟು. ಆಗ ಆ ಗೋಡನ್ಗೆ ಹೋಗಿ ತೊಂದರೆ ಪಡಬೇಕಾ? ಹಾಂ ನೋಡಿ, ಕೇಳಿ. ಹಾಂ, 200 ರೂಪಾಯಿ ಇಲ್ಲಿಂದ ಆಟೋ ಖರ್ಚು ಮಾಡಬೇಕು ಸರ್. 200 ರೂಪಾಯಿ ಆಟೋ ನೋಡಿ, ಅವರೆಲ್ಲ ಕೇಳ್ತಿದ್ದಾರೆ. ಕೇಳಿ ಸರ್ ಅವ್ರನ್ನ. ಹಾಂ, ಮತ್ತೆ ಕೇಳಿ. ಹಾಂ ಹಾಂ 200 ರೂಪಾಯಿಗೆ ಸರ್. ಆಗಲ್ಲ ಸರ್, ಮನೆಗೆ ಬರ್ತಲ್ಲ ಸರ್. 200 ರೂಪಾಯಿ ಗೋಡಾನಿ ಖರ್ಚು ಆಗಬೇಕು. ನಾನಂತೂ ಸುಮ್ಮನಿರಲ್ಲ ಸರ್. ಹಾಂ, ಅದೇ ಇಲ್ಲ ಸರ್, 2 ತಿಂಗಳಾಯ್ತು ಸರ್, ಕೊಡ್ತಾ ಇಲ್ಲ. ಹಾಂ, ಈಗ ಸಮಸ್ಯೆ ಆಲಿಸಿ ನೋಡೋಣ. ಇಲ್ಲ ನಾನು ಬುಡ ವಿಚಾರ ಇಲ್ಲ ಸರ್. ದಯವಿಟ್ಟು ನೀವೆಲ್ಲ ಇದನ್ನ ನಾಳೆ ಡೈರೆಕ್ಷನ್ಸ್ ಕೊಡಿ. ಪಬ್ಲಿಕ್ ಜೊತೆ ಸೌಜನ್ಯಯುತವಾಗಿ ವರ್ತಿಸ್ಬೇಕು. ಮೊಬೈಲ್ ಇಟ್ಕೊಂಡಿದ್ದೆ ಗ್ರೇಟ್. ಒಂದು 4 ಬೇಕಿತ್ತು. ಒಬ್ರು ಕೆಲಸ ಬಿಟ್ಟು ನಾವು ರೈತರು, ನಾವು ಒಂದು ದಿನ ಸಂದ ಬಿಟ್ರೆ ಅದ್ಯಾವ ಲೆಕ್ಕಾಚಾರ ನಿಲ್ಲಿಸ್ತಲೇ ಹೋಗ್ಬಿಟ್ರೆ ಎಣ್ಣೆ ಮಾಡಿರೋದು. ಉಚ್ಚಂಗಿ ನಾಳೆ ನನ್ನ ಮನೆಗೆ ನಂಬರ್ ಒಂದೇ ರೂಟ್. 4 ಜನ ಬಂದಾರ ಅಂತ ಹೇಳಿ ಇವ್ರಿಗೆ ನಾನು ಕೊಟ್ಟು ಬಾಯಿ ಮುಚ್ಚಿಸ್ತೀನಿ ಅನ್ನೋದಲ್ಲ. ಇಲ್ಲ, ನಿಮ್ಮ ಕೈಲಾಗದ ತೆಗೆದುಬಿಡ. ಅಷ್ಟೇ ಸರ್, ಅಷ್ಟೇ ಸರ್. ಮಾತಾಡ್ತೀನಿ, ಹೋದ್ಮೇಲೆ ಮಾತಾಡ್ತೀನಿ. ಹೋದ್ರೆ ಓಕೆ, ಇಲ್ಲ ಅಂತಂದ್ರೆ ನಾನು ಫೋನ್ ಮಾಡ್ತೀನಿ. ನಾಳೆ ಹಳ್ಳಿಗೆ ಹೋಗ್ಬೇಕು ಸರ್. ದೊಡ್ಡಕುಂದೂರು ಬಿ ಟಿಕೆಟ್ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಎಲ್ಲರದು. ಗಾಡಿ ಹೋಗ್ಬೇಕು ಸರ್. ಒಂದು ಇಲ್ಲ ಅಧಿಕಾರಿ ಇದ್ದಾರೆ, ಮಾತಾಡಿ ಅಧಿಕಾರಿ ಇದ್ದಾರೆ, ಅಲ್ಲಿ ಹೋಗಿ ಮಾತಾಡಿ. ಅಲ್ಲಮ್ಮ, ಬುಕ್ಕಿಂಗ್ ಮಾಡ್ಕೋಬೇಕು. ನೀವು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕೊಟ್ಟವ್ರೆ ನೋಡಿ. ಯಾರು? ಮಹೇಶ್ ಅಂದ್ರೆ ಯಾರು? ಮಹೇಶ್ ಅಂತ ಬರ್ದವ್ರೆ, ನಾ ಗ್ಯಾಸ್ನವ್ರು ಅಲ್ಲ ಅಂತ ಹೇಳ್ತಾರೆ. ಏನ್ ಮಾಡಿರೋದು? ನೆನ್ನೆ ಅಲ್ಲ, 5 ದಿನ ಮತ್ತೆ ಬಂದಿದ್ದು ನಾವು. ಅಲ್ಲಿ ಏನಾದ್ರು ಇದಾಗ್ತಿತ್ತಿಲ್ಲ, ಬುಕ್ಕಿಂಗ್ ಆಗ್ತಿತ್ತಿಲ್ಲ. ಯಾವಾಗ ಮಾಡಿದ್ರಿ? ಆಫೀಸಿಗೆ ಹೋದ್ರೆ ಅಲ್ಲಿ ಬಾಗ್ಲು ಹಾಕಿರ್ತಾರೆ. ಇವತ್ತು ಹೋಗಿ ಬಂದಿದ್ನಿ, ಬಾಗ್ಲು ಹಾಕಿ ಸುಮ್ಮನೆ ನೋಡೋಣ ಅಂತ ಬಂದಿದ್ದ. ನಾವು ಮದುವೆ ಬಂದ್ರೆ ಸುಮ್ಮನೆ ಬಂದಿದ್ದಿಲ್ಲ. ಆಫೀಸ್ ಎಲ್ಲಿ? ಇಲ್ಲಿ ಕಸ್ಟಮರ್ ಕೇಳಿ, 1 ಜನ ಅಲ್ಲ, 100 ಜನ ಇಲ್ಲಿ ತೆಗ್ದೇ ಇಲ್ಲ. ಬೆಳಗ್ಗೆ ಒಂದ್ಸತಿ ಬರ್ತೀನಿ, ಆಮೇಲೆ ಓಪನ್ ಮಾಡಿ ಒಂದಿನ ಓಪನ್ ಮಾಡಿದ್ರು, ಒಳಗಡೆ ಹೋಗೋದು. ಒಳಗಡೆ ಬಂದಿದ್ರೆ 1000 ಜನ ಬೇಕಾದ್ರೆ ಮೊದಲೇ ನಾನು ಕ್ಯಾನ್ಸಲ್ ಮಾಡಿಸಿ ಅಲ್ಲ. ಇವ್ರೇನು ಪಬ್ಲಿಕ್ ರೆಸ್ಪಾನ್ಸ್ ಇರಬೇಕು. ನಮ್ದು ವಿಲೇಜ್ ಹಳ್ಳಿ, 15 ಕಿಲೋಮೀಟರ್ ಅಲ್ಲಿಂದ ಬಂದಿರೋದು. 5 ದಿನ ಬಂದಿದ್ದೀನಿ ನಾನು, 5 ದಿವಸ ಬಂದಿರೋದು. ನೋಡಿ, 2.5 ತಿಂಗಳು ಬುಕ್ಕಿಂಗು. ಕೊಡಿ ಮೊಬೈಲ್, ಮೆಸೇಜ್ ತರಿಸ್ಕೊಳ್ಳಿ. ಯಾಕಂದ್ರೆ ಬುಕ್ಕಲ್ಲಿ ಗೊತ್ತಾಗಲ್ಲ, ಬುಕ್ಕಲ್ಲಿ ಏನು ಗೊತ್ತಾಗಲ್ಲ. ಈಗ ನಾವು ನಾನು ಹೇಳ್ತೀನಲ್ಲ, ಅವ್ರು ನಿಲ್ಸಿರೋ ಬುಕ್ಕಿಂಗ್ ಅಂತ ನೀವೇ ಹೇಳ್ಬಿಟ್ಟು ಹೋಗಿರೋದು ನಿಲ್ಲಿಸ್ತಾನೆ ಅಂತ. ಕೇಳ್ತೀನಿ, ಬರ್ತಾನ. ಹಾಂ ನೋಡಿ, ನಾವು ಡಿಸೆಂಬರ್ ಹಾಂ ಬಂದಿದ್ದು ಒಳ್ಳೇದಾಯ್ತು. ಹಾಂ ಅಲ್ವಾ? ಹೌದು, ಒಳ್ಳೇದಾಯ್ತು ನೀವು ಈಗ ಬಂದಿದ್ದು. ಹೌದು.
ಡಿಸೆಂಬರಿಂದ ತಗೊಂಡಿಲ್ಲ ಅದು booking- ಪ್ರತಿ ಸರಿ ಇದು ಕಳಿಸಿರೋದು ನಾವು ದಿವಸ 5 ದಿವಸಗಳಿದೆ ನೋಡಿ ಇದೇನ ಕ್ಲೋಸ್ ಮಾಡಿದ್ದಾರೆ ಆಫೀಸ್ ಅದು ನಿಮ್ಮ ಮನೆಗೆ ಬಂದಂತ ಡೆಲಿವರಿ ಬಾಯ್ಸ್ ಕೊಟ್ಟು ಸೈನ್ ಮಾಡ್ತಾರೆ ಹೌದಿಲ್ಲ ನೀವು ಬುಕ್ಕಿಂಗ್ ಮಾಡಿದ್ದು ನನ್ನ ಡೀಟೇಲ್ಸ್ ಬೇಕು ಅಲ್ಲಿ ಕಳ್ಸಕ್ಕೆ ಹೇಳಿ. ಏನು ವಿಷಯ ಆಗುತ್ತೆ ಅಲ್ಲ ಈಗ ನಮ್ಮ ಮಾಡಬಾರ್ದಲ್ಲ ಈಗ ನಾನು ಕೇಳ್ತೀನಿ ಈಗ ನನಗೆ